ಹುಡುಗಿರಂದ್ರೆ ಈಗ ಬಣ್ಣ ಹಚ್ಚಿದಾಗ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ನಿಮ್ಮ ಸೈಡ್ ಅಂದರೆ ಮಂಗಳೂರು ಸೈಡ್ ಆಗಿರ್ಬೋದು ಆ ಕಡೆ ಕರಾವಳಿ ಮಲೆನಾಡು ಭಾಗದಲ್ಲಿ ಏನಾಗುತ್ತೆ ಅಂದರೆ ಅಯ್ಯೋ ಯಾಕೆ ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಬರುತ್ತೆ ಎಲ್ಲಿ ನನ್ನ ಮಗಳು ಹಾಳಾಗ್ತಾಳೆ ಆ ಒಂದು ಮೈಂಡ್ ಸೆಟ್ ಇರುತ್ತೆ. ನಿಮಗೆ ನಿಮ್ಮ ಮನೇಲಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಅಯ್ಯೋ ಬೇಡ ಆ ಥರ ಏನಾರು ಹೇಳಿದ್ದಿದೆಯಾ? ಹ್ಮ್, ನನ್ನ ಅಮ್ಮ ನನಗೆ ಯೂಶ್ವಲಿ ಯಾವತ್ತೂ ಸಪೋರ್ಟ್ ಮಾಡೋರು. ಅದೇ ಕೆಲವೊಮ್ಮೆ ಅವ್ರಿಗೊಂಥರ ಇಲ್ಲ ಇವ್ನು ಮಾಡ್ತಾನ, ಇವ್ನಿಗಾಗತ್ತಾ ಅಂತ ಫ್ಯಾಮಿಲಿಯಲ್ಲಿ ಮಾತಾಡ್ಕೊಂಡಿದ್ದಿದೆ. ಸೀರಿಯಲ್ಸ್ ಆಗಿರ್ಬೋದು, ಅವಾಗ ಇತಿಹಾಸ ಸೀರಿಯಲ್ ಅಂತ ಅದರಲ್ಲೂ ಒಂದು ಸಣ್ಣ ಪುಟ್ಟ ಹಾಸ್ಯ ಅಂತ ಬರ್ತಿತ್ತು ಉದಯ್ ಟಿ ವಿಲಿ. ಸೊ ಅದರಲ್ಲೆಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟರ್. ಯಾಕೆ ನನ್ನ ಚಿಕ್ಕಪ್ಪ ಅವಾಗಲೇ ಪ್ರೊಡ್ಯೂಸರ್ ಆಗಿರೋ ಕಾರಣ ಸೊ ಅವರಿಂದ ನಂಗೆ ಸ್ವಲ್ಪ ಹೆಲ್ಪ್ ಆಯಿತು. ಕೇಶವ್ ಭಟ್ ಅಂತೇಳಿ ಅವ್ರು ನಮಸ್ತೆ ಗಾರ್ಮೆಂಟ್ಸ್ ಅಂತ ಚಾಮರಾಜಪೇಟೆಯಲ್ಲಿ ಇತ್ತು, ಅಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ರು. ಸೊ ಅದರಿಂದ ಹೆಲ್ಪ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಫ್ಯಾಮಿಲಿಲಿ ಯಾರೋ ಒಬ್ರು ಇದ್ದಾರೆ ಸಪೋರ್ಟು ಅಂತ ಹೇಳ್ಕೊ ಸ್ವಲ್ಪ ಸೈಲೆಂಟ್ ಆಗಿದ್ರು. ಆ್ಯಂಡ್ ಅಮ್ಮ ಸಪೋರ್ಟ್ ಮಾಡ್ತಿದ್ರು. ಸೊ ಈಗ ಇಲ್ಲಿದೆ. ಈ ಕರಾವಳಿ ಭಾಗದಲ್ಲಿ ಯಕ್ಷಗಾನ ಅದೆಲ್ಲ ಜಾಸ್ತಿ ಅಲ್ಲ, ಅದಕ್ಕೆಲ್ಲ ನೀವು ಮಾಡಿದ್ದೀರಾ ಅಥವಾ ಏನಾದ್ರು ಇಂಟ್ರೆಸ್ಟ್ ಇತ್ತಾ ಹೇಗೆ ಅಂತ? ಇಲ್ಲ, ಯಕ್ಷಗಾನ ನೋಡೋಕೆ ಹೋಗ್ತಿದ್ವಿ. ಸೊ ಯಕ್ಷಗಾನ ಯಾಕಂದರೆ ಅದರದ್ದೇ ಒಂದು ಕಲೆ ಬೇರೆ, ಯಕ್ಷಗಾನದ್ದೇ ಒಂದು ಕಲೆ ಬೇರೆ. ಆ್ಯಂಡ್ ಡ್ರಾಮಾಸ್ ಎಲ್ಲ ಮಾಡ್ತಿದ್ವಿ ಸ್ಕೂಲಲ್ಲಿ ಇರ್ಬೇಕಾದ್ರೆ. ಈ ಆ್ಯನ್ವಲ್ ಆಗಿರ್ಬೋದು, ಇಲ್ಲ ಸ್ಟೇಟ್ ಲೆವೆಲ್ ಆಗಿರ್ಬೋದು, ಅದಕ್ಕೆಲ್ಲ ಡ್ರಾಮಾಸ್ ಮಾಡ್ತಿದ್ವಿ. ಅದು ಹೊರತು ಈವೆಂಟ್ಸ್ಗಳು ಅಲ್ಲಿ ಇಲ್ಲಿ ವರ್ಷಂಪ್ರತಿ ಜಾತ್ರೋತ್ಸವ ಇದಕ್ಕೆಲ್ಲ ಅಟೆಂಡ್ ಮಾಡ್ತಿದ್ವಿ. ಯಕ್ಷಗಾನ ಅಂತ ಇಲ್ಲಿ ತನಕ ಯಾವುದು ಮಾಡಿಲ್ಲ. ನೋಡಿದ್ದೀವಿ ತುಂಬ. ದೇವಿ ಮಹಾತ್ಮೆ ಅಂತ ಒಂದು ಫೇಮಸ್ ಯಕ್ಷಗಾನ ಇರುತ್ತೆ, ಅದೆಲ್ಲ ರಾತ್ರಿ ಹೊತ್ತು ನೋಡೋಕೆ ಒಂಥರ ಮಜಾ ಇರುತ್ತೆ, ಅದೆಲ್ಲ ನೋಡಿದ್ದೀವಿ. ಸಿನಿಮಾ ಸೀರಿಯಲ್ ಹೇಗಿತ್ತು ಆ ಜರ್ನಿ? ಇಟ್ಸ್ ವಂಡರ್ಫುಲ್. ಹೇಳ್ತೀವಲ್ಲ, ಇಂಡಸ್ಟ್ರಿ ಅಂತ ಹೇಳಿದ್ರೆ ಕೆಲವರಿಗೆ ಹೇಳ್ತಾರೆ ಬ್ಯಾಕ್ ಸಪೋರ್ಟ್ ಬೇಕೇ ಬೇಕು ಅಂತೇಳಿ. ಸೊ ನನಗೆ ಅನಿಸಿಲ್ಲ. ಯಾಕಂದರೆ ಇವತ್ತಿನ ದಿವಸ ಟ್ಯಾಲೆಂಟ್ ಇದ್ದರೆ 100% ಎಂಥವ್ರು ಕೂಡ ಬ್ಯಾಕ್ ಸಪೋರ್ಟ್ ಇಲ್ಲದೆ ಮೇಲೆ ಬರಬಹುದು ಅಂತ ನನ್ನೊಂದು ಅನಿಸಿಕೆ. ನನಗೆ ಆ ಥರದ್ದು ಎಲ್ಲೂ ಅನಿಸಿಲ್ಲ. ಸೊ ಇವತ್ತಿನ ದಿವಸ ಟ್ಯಾಲೆಂಟಿಗೆ ಇಲ್ಲಿ ಅವಕಾಶ ಇದೆ. 100% ಒಬ್ಬ ಒಳ್ಳೆ ಟ್ಯಾಲೆಂಟ್ ಆ್ಯಂಡ್ ಒಳ್ಳೆ ಪರ್ಫಾರ್ಮರ್ ಇದ್ದರೆ ಅವ್ರಿಗೆ 100% ಫ್ಯೂಚರ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಆಫರ್ ಬಂತಾ ಅಥವಾ ನೀವು ಹುಡ್ಕೊಂಡು ಹೋದ್ರಾ? ಹೇಗೆ ಫಸ್ಟ್ ಸ್ಟೆಪ್ ಹೇಗಿಟ್ರಿ ಅಂತ? ಅದೇ ನಾನು ಹೇಳಿದೆ, ನನ್ನ ಚಿಕ್ಕಪ್ಪ ಸ್ವಲ್ಪ ಸಿನಿಮಾ ಆ್ಯಂಡ್ ಇದು ಟಚ್ ಇರೋ ಕಾರಣ ಅವರಿಂದ ಸ್ವಲ್ಪ ನನಗೆ ಹೆಲ್ಪ್ ಆಯಿತು. ಎಲ್ಲ ಕಾಂಟ್ಯಾಕ್ಟ್ಸ್ ಇಲ್ಲಾಂದರೆ ಡೈರೆಕ್ಟ್ಲಿ ಬಂದು ಒಂದು ಇವಾಗಂತೂ ಸೋಷಿಯಲ್ ಮೀಡಿಯಾಸೆಲ್ಲ ಇದೆ, ಅವಾಗ ವೆರಿ ಟಫ್. ನೀವು ಯೋಚನೆ ಮಾಡಿ, 2000ದಲ್ಲಿ ಮೊಬೈಲ್ಸು ಕರೆಕ್ಟಾಗಿ ಇರಲಿಲ್ಲ. ಸೊ ಹಂಗಿರ್ಬೇಕಾದ್ರೆ ಅವಾಗ ಸ್ವಲ್ಪ ಕಷ್ಟ ಆಯಿತು. ಅವಾಗ ಫೋಟೋಸ್ ತೆಗಿಬೇಕಾಗಿತ್ತು, ಫೋಟೋನ ತೊಗೊಂಡೋಗಿ ನಾವು ತೋರಿಸ್ಬೇಕಿತ್ತು. ಸೊ ಹಂಗೆಲ್ಲ ಇತ್ತು. ಸೊ ನನ್ನ ಚಿಕ್ಕಪ್ಪ ಇರೋ ಕಾರಣ ಅದೊಂದು ಈಸಿಯಾಗಿ ಬಂತು. ಬಟ್ ನನ್ನ ಹೇಳ್ತೀವಲ್ಲ, ಎಲ್ಲ ಸ್ನೇಹಿತರದು ದೊಡ್ಡವ್ರದ್ದು ಆಶೀರ್ವಾದ ಇದ್ದ ಕಾರಣ ಸ್ವಲ್ಪ ಈಸಿಲಿ ಕಾಂಟ್ಯಾಕ್ಟ್ ಬೆಳೆಯೋಕ್ಕೆ ಹೆಲ್ಪ್ ಆಯಿತು. ಆಡಿಷನ್ ಕೊಟ್ರಾ ಅಥವಾ ಡೈರೆಕ್ಟ್ ಹೋಗಿರೋದಾ? ಆಡಿಷನ್ ಕೊಟ್ಟಿರೋದು ನೆನಪಿಲ್ಲ ನನಗೆ, ಯಾವುದು ಆಡಿಷನ್ ಕೊಟ್ಟಿರೋದು ನೆನಪಿಲ್ಲ. ಸೊ ದೆನ್ ಓಕೆ. ಫಸ್ಟ್ ಡೇ ಆಡಿಷನ್ ಬಿಡಿ ನೆನಪಿಲ್ಲ, ಫಸ್ಟ್ ಡೇ ಶೂಟ್ ಆದರೂ ನೆನಪಿದೆಯಾ? 100%. ಒಂದು ನನ್ನ ಯಾವಾಗಲೂ ಲೈಫಲ್ಲಿ ನೆನಪಿರುವಂಥ ಒಂದು ಇದು ಅಂತೇಳಿ ಬಿ ರಾಮಮೂರ್ತಿ ಅವರು, ಗೊತ್ತಿರ್ಬೋದು, ದೊಡ್ಡ ಡೈರೆಕ್ಟರು. ಬಿ ಸತ್ಯನಾರಾಯಣ ಸರ್ ಅಂತಂದ್ರೆ ಪ್ರೊಡ್ಯೂಸರ್, ರಾಮಕೃಷ್ಣ ಗೋವಿಂದಲ್ಲಿ ಒಂದು ಸೀನ್ ಬರುತ್ತೆ. ಲೈಕ್ ಅದರಲ್ಲಿ ನನ್ನ ಹುಡುಗಿ ಅಂದರೆ ಲೈಕ್ ಗರ್ಲ್ ಫ್ರೆಂಡ್ ಇರುತ್ತೆ ರಾಮಕೃಷ್ಣ ಗೋವಿಂದಲ್ಲಿ. ಅವಳು ಒಳಗೆ ಹೋಗಿರ್ತಾಳೆ, ಜಸ್ಟ್ ಅವಳು ಮದುವೆಗೆ ಡೋರ್ ಅವಳು ಹೋಗಿ ಡೋರ್ ಹಾಕಿರ್ತಾಳೆ. ಜಸ್ಟ್ ನಾಕ್ ಮಾಡಿ ಹೊರಗೆ ಕರೆಯುವಂಥ ಸೀನ್ ಇದೆ. ಅದನ್ನು 18 ಟೇಕ್ ತೊಗೊಂಡೆ. ಓಕೆ. 18 ಟೇಕ್, ಅದು ಇವತ್ತು ನನಗೆ ನೆನಪಿದೆ. ಸೊ ಎಲ್ಲರೂ ಒಂಥರ ಅಪ್ಸೆಟ್ ಆಗಿದೆ, ಎಷ್ಟು ಸಲ ಟೇಕ್ ತೊಗೊಳ್ತಾ ಇದ್ದಾರೆ ಅಂತ. ಸೊ ಆದಮೇಲೆ ನಾನು ಆಗೋದೇ ಇಲ್ಲ ಅಂದ್ಕೊಂಡೆ, ಆ ಸೀನ್ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ. ಬಟ್ ಎಂಡ್ ಆಫ್ ದ ಡೇ ಅದು ತುಂಬ ಚೆನ್ನಾಗಿ ಬಂತು. ಅಲ್ಲಿಂದ ಮತ್ತೆ ನನಗೆ ಒಂಚೂರು ಮಾಡ್ಬೋದು, ನಾನು ಕೂಡ ಮಾಡ್ಬೋದು ಅಂತ ಅದು ಯಾವತ್ತೂ ನಂಗೆ ನೆನಪಿರುವಂಥ ಒಂದು ಸೀನ್.